ಹಾಯ್ ಆಲ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಎಲ್ಲ ಸಪೋರ್ಟ್ ಮಾಡಿ. ಹಾಗೆ ದೀಪಾವಳಿ ಹಬ್ಬದ ದಿವಸ ಮನೇಲೆಲ್ಲ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ, ದೀಪಾವಳಿ ಹಬ್ಬ ಅಲ್ವಾ ಅಂತೇಳಿ ಒಂದು ದೀಪನ ಇಟ್ಟು ಪೂಜೆ ಎಲ್ಲ ಮಾಡಿ, ಒಂದು ದೀಪ ಹಚ್ಚೋಕ್ಕೋಸ್ಕರ ಸರ್ಕಸ್ ಮಾಡಿದ್ವಿ. ಬೆಂಕಿಪಟ್ಟಣ ಬೇರೆ ಬಿಟ್ಟು ಹೋಗಿದ್ವಿ. ಅಲ್ಲಿಂದ ಮನೆಗೂ ಬಂದು ಸಿಂಪಲ್ಲಾಗಿ ಎಲ್ಲ ಡೆಕೋರೇಟ್ ಎಲ್ಲ ಮಾಡಿ ದೀಪಗಳೆಲ್ಲ ಹಚ್ಚುತ್ತಿದ್ವಿ. ಅಂದರೆ ಇವತ್ತು ನಾವು ಊರಿಂದ ಬಂದಿರೋದ್ರಿಂದ ಅಜ್ಜಿ ಮನೆಯಲ್ಲಿ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡೋದು ಯಾವಾಗಲೂ. ಹಂಗೆ ಸಿಂಪಲ್ಲಾಗಿ ಡೆಕೋರೇಟ್ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿದ್ವಿ. ಹಂಗೆ ಫೋಟೋಸ್ ಎಲ್ಲ ಇತ್ತು. ನಮ್ಮ ಅಕ್ಕಂಗಂತೂ ನಮ್ಮ ಫೋಟೋಸ್ ತಕ್ಕೊಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಏನೇನೆಲ್ಲ ಬೈದವಳೆ ನೋಡಿ. ಅವಳಿಗಂತೂ ನಾವು ಆಡೋದಕ್ಕೂ ಅವಳಿಗೂ ಚಿನಿ ಈ ಕಡೆ ನೋಡಿ ನೀನು ಅದು ಹೋಗೇ ಬಿಡ್ತೇನೆ. ಹಿಂಗೆ ಆಡ್ಸೋ ಒಬ್ಬರು ಸ್ಟೊಕ್ಕಾಗಿ ನಿಂತ್ಕೊಂಡ್ರೆ ಊರಿಗೆ ಮ್ಯಾನೇಜ್ ಮಾಡೋದೇ ಆಯ್ತಪ್ಪ. ಹಾಗೆ ಫೋಟೋಸ್ ಎಲ್ಲ ತಕ್ಕೊಂಡು ಪಟಾಕಿ ಎಲ್ಲ ಹೊಡೆದ್ವಿ. ಯಾರ ಕಾಟ ಸಹಿಸ್ಕೊಂಡ್ರು ಇವ್ರ ಕಾಟ ಸಹಿಸ್ಕೊಳಕ್ಕಾಗಲ್ಲ. ಆಲ್ಮೋಸ್ಟ್ ಈ ವಿಡಿಯೋನ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಅಂತ ಅನ್ಕೋತೀನಿ. ಯಾಕೆಂದರೆ ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ. ಪಟಾಕಿ ಹೊಡಿತೀನಿ ಅಂದರೆ ಏನಂತಂದು ನೋಡಿ. ಕೊಡೋ ಇವಳಿಗೆ ಪಟಾಕಿಗಳಂದರೆ ಎಲ್ಲ ಭಯ. ಅದಕ್ಕೆ ಆಚೆಗೆ ಬರಲಿಲ್ಲ. ಎಲ್ಲ ಇವಳೇ ರೆಡಿ ಮಾಡ್ತಿದ್ಲು. ಆಮೇಲೆ ಎಡೆ ಎಲ್ಲ ಇಟ್ಟು ಪೂಜೆ ಎಲ್ಲ ಆಗಿತ್ತಲ್ಲ, ಅದನ್ನು ಸ್ವಲ್ಪ ಟೈಮ್ ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ಲು. ಇವಳು ಕ್ಲೀನ್ ಆದಮೇಲೆ ಹೋಗಿ ಇವಳು ಬಕಾಸುರಿ ಥರ ತಿಂತ ಕೂತವಳೆ. ಇಲ್ಲಿಗೆ ಈ ಹಬ್ಬ ಎಲ್ಲ ಕ್ಲೋಸ್ ಆಯಿತು. ಥ್ಯಾಂಕ್ ಯು ಆಲ್.